ಪ್ರಿಯ ಸಹೋದರ ಸಹೋದರಿಯರೇ, ನಾವು ಧ್ಯಾನ ಮಾಡ್ತಾ ಇದ್ದೇವೆ. ನಾವು ಒಳಗಿರುವ ಕನಸನ್ನು ನಾವು ಬಿಟ್ಟು ಕೊಡುವುದಿಲ್ಲ. ಅದೇ ರೀತಿಯಲ್ಲಿ ನಾವು ವಚನ ನೋಡಿದ್ದೇವೆ. 2 ಕೊರಿಂಥ 4ನೇ ಅಧ್ಯಾಯ 8-9 ಪೌಲ ಬರಿತಾನೆ ಅಂದರೆ, ಎಲ್ಲ ಕಡೆಯಿಂದ ಸುತ್ತು ಕಡೆಯಿಂದ ನಾವು ಡಿಪ್ರೆಸ್ಡ್ ಆಗಿದ್ದೇವೆ. ವಿ ಆರ್ ಪ್ರೆಸ್ ಡೌನ್ ಬಟ್ ವಿ ವಿಲ್ ರನ್ ಅವರ್ ರೇಸ್. ಹಾಲೆಲೂಯಾ. ದೇವರು ಕೊಟ್ಟ ಕನಸು, ದೇವರು ಕೊಟ್ಟ ದರ್ಶನ ನಮ್ಮ ಒಳಗಿರುವ ಕಾರಣ ವಿ ವಿಲ್ ರನ್ ಅವರ್ ರೇಸ್. ನಾವು ಬಿಟ್ಟು ಕೊಡುವ ಜನಾಂಗ ಅಲ್ಲ. ವಿ ಆರ್ ನಾಟ್ ಅ ಜನರೇಷನ್ ದಟ್ ವಿಲ್ ಗಿವ್ ಅಪ್. ಯಾಕೆಂದರೆ we have a God who says that all things are possible. I can do all things through Christ Jesus who strengthens me. ನಾವು ನೆಹೆಮಯ ವಿಷಯದಲ್ಲಿ ನೋಡ್ತಾ ಇದ್ದೇವೆನೆಂದರೆ, he heard it and he had a burden, he had a vision, he had a dream. ಏನೆಂದರೆ, ನಾನು ಹೋಗಿ ಯೆರೂಸಲೇಮಿನ ಪೌಳಿಗೋಡೆ ಏನಿದೆಯಲ್ಲ ಅದನ್ನು ನಾನು ಕಟ್ಟಬೇಕು, ನೋ ಮ್ಯಾಟರ್ ವಾಟ್. ಆ ಕನಸು, ಆ ವಿಷನ್ ಅವನ ಒಳಗಿದ್ರೆ ಸಹ, ವೆನ್ ಹಿ ವೆಂಟ್, ಅವನು ಅರಮನೆಯಲ್ಲಿದ್ದ. ಹಿ ವಾಸ್ ಕ್ವೈಟ್ ಕಂಫರ್ಟೇಬಲ್ ದೇ. ಹಿ ಹ್ಯಾಡ್ ದ ಫೇವರ್ ಆಫ್ ದ ಕಿಂಗ್. ಅರಸನ ಒಂದು ದಯೆ ಅವನ ಮೇಲೆ ಇತ್ತು. ಅರಸ ಅವನ ಜೊತೆ ಒಳ್ಳೆ ರೀತಿಯಲ್ಲಿ ವ್ಯವಹಾರ ಮಾಡಬೇಕಿತ್ತು. ಹಿ ಡಿಂಟ್ ಹ್ಯಾವ್ ಟು ಗೋ ಟು ಜೆರೂಸಲೇಮ್. ಆದರೆ ದಟ್ ಡ್ರೀಮ್, ದಟ್ ವಿಷನ್, ದಟ್ ಐ ಶುಡ್ ಡೂ ಸಮಥಿಂಗ್ ಕೇಮ್ ಅಪಾನ್ ಹಿಮ್. ಅವ ಅಲ್ಲಿ ಹೋದಾಗ ಹಿ ಡಿಂಟ್ ಹ್ಯಾವ್ ಅ ವಂಡರ್ಫುಲ್ ರಿಸೆಪ್ಷನ್. ಅಯ್ಯೋ, ನೀನು ಬಂದಿಯಪ್ಪ, ನೀ ನೋಡಿ ನಮ್ಮ ಅವಸ್ಥೆ ಏನಿತ್ತು ಇಲ್ಲಿ. ಆದರೆ ದೇವರ ನಾಮಕ್ಕೆ ಸ್ತೋತ್ರ, ಯಾರಿಗೂ ಈ ಒಂದು ಯೆರೂಸಲೇಮ ಗೋಡೆ ಕಟ್ಟಬೇಕಂತ ಮನಸ್ಸು ಬಂದಿಲ್ಲ, ಅವ್ರಿಗೆ ಅದು ಆಸಕ್ತಿನೂ ಇಲ್ಲ. ಬಟ್ ನೀನು ಅಲ್ಲಿ ಇದ್ಕೊಂಡು, ಅರಮನೆಯಲ್ಲಿ ಇದ್ಕೊಂಡು ನಿನ್ನ ಬಲೆಗೆ ಆ ಬರ್ಡನ್ ಬಂತೇನೆಂದರೆ, ನಾನು ಈ ಗೋಡೆಯನ್ನು ಕಟ್ಟಬೇಕು. ಆ ಥರದ್ದು ರೆಸೆಪ್ಷನ್ ಅವನಿಗೆ ಸಿಕ್ಕಿಲ್ಲ ಪ್ರಿಯರೇ. ಅಲ್ಲಿ ಅವನು ಹೋದಾಗ ಜನರಿಗೆ ಗೊತ್ತಾಯಿತು ಅವನು ಈ ಪೌಳಿ ಗೋಡೆಯನ್ನು ಕಟ್ಟಲಿಕ್ಕೆ ಬಂದಿದ್ದೇನೆ ಅಂತ ಹೇಳಿ. ಆವಾಗ ಅವನಿಗೆ ಏನು ಆಯಿತು ಅಂತ ನಾವು ನೋಡ್ಕೊಳ್ಳುವ. ಲೆಟ್ಸ್ ರೀಡ್ ದ್ಯಾಟ್. ನೆಹೆಮಯ 4ನೇ ಅಧ್ಯಾಯ, ದ ಬುಕ್ ಆಫ್ ನೆಹೆಮಯ ಚಾಪ್ಟರ್ 4 ವರ್ಸ್ 1 ಇಲ್ಲಿ ಓದ್ತವೆ. ಬಟ್ ಇಟ್ ಕೇಮ್ ಟು ಪಾಸ್ ವೆನ್ ಸನ್ಬಲ್ heard that we build the wall, he was wroth and took great indignation and mocked the Jews. ಏನು ಮಾಡಿದ? ಸನ್ಬಲ್ ಮತ್ತು ಟೋಬೈ ಇವರಿಬ್ಬರು ಏನು ಮಾಡ್ತಾರೆ ಅಂದರೆ, ನೆಹೆಮಯಗೆ ಆದಷ್ಟು ಕುಗ್ಗಿಸ್ತಾರೆ. They mock at him, they speak bad words to him. ಮತ್ತೆ ಮುಂದೆ ಅವ್ರು ಏನು ಮಾತಾಡ್ತಾರೆ ನೋಡ್ರಿ ಇಲ್ಲಿ. We will read that. Nehemiah chapter 4 verse 1-3. And he spoke before his brethren and the army of Samaria and said, what do these feeble Jews? Will they fortify themselves? Will they sacrifice? Will they make an end in a day? Will they revive the stones out of the heaps of the rubbish which are burned? Now Tobiah the Ammonite was by him, and he said, even that which they build, if a fox go up, he shall even break down their stone wall. ಈ ಥರದ ಒಂದು ತಿರಸ್ಕಾರದ ಮಾತು, ಒಂದು ಮಾಕ್ರಿಯ ಮಾತು, ಒಂದು ಡಿಸ್ಕರೇಜ್ಮೆಂಟ್ ಮಾತು, ಒಂದು ಅವ್ರು ಬಿಟ್ಟು ಕೊಡಬೇಕು ಅಂತ ಆ ಥರದ ಮಾತುಗಳು ನೆಹೆಮಯಗೆ ಹೇಳ್ತಾ ಇದ್ರು. ನೆಹೆಮಯ ಹ್ಯಾಡ್ ಎ ಡ್ರೀಮ್. Nehemiah had a vision. He wanted to build the wall of Jerusalem. Hallelujah. ಪ್ರಿಯರೇ, ನಾವು ಸೇವೆಗೆ ಪ್ರಾರಂಭ ಮಾಡುವಾಗ, ನಾವು ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕುವಾಗ ಈ ಥರದ ಜನ ನಮ್ಮ ಸುತ್ತಲೂ ಇರ್ತಾರೆ. ಏನು ಹೇಳ್ತಾರೆ ಅವರು? ಅವನೇನು ಹೇಳಿದ ಅಲ್ಲಿ ಟೋಬೈ ಅಂದರೆ, ಇವರು ಈ ಗೋಡೆ ಕಟ್ತಾರಲ್ಲ, ಅದವಲೆಗೆ ನರಿ ಹೋದ್ರೆ ಸಹ ಅದು ವಾಲ್ ಬಿದ್ದು ಹೋಗುತ್ತೆ. ಇವರು ಯಾವ ಥರದ ಗೋಡೆ ಕಟ್ತಾರೆ ನೋಡ್ರಿ. ಅವ್ರು ಮೊದಲೇ ಯೆರೂಸಲೇಮಲ್ಲಿ ಇದ್ರು. ಅವರು ಅಲ್ಲಿದ್ದು ಗೋಡೆ ನೋಡಿದ್ರು, ಅವರಲ್ಲಿದ್ದು ಗೇಟ್ ನೋಡಿದ್ರು. ಅದನ್ನು ರಿಪೇರ್ ಮಾಡೋ ಯೋಚನೆ ಅವ್ರಿಗೆ ಬಂದಿಲ್ಲ. ಯಾರೋ ಬಂದು ಕಟ್ಟುವವರು, ದೇವರು ಯಾರಿಗೂ ಆ ದರ್ಶನ ಕೊಟ್ಟು, ದೇವರು ಯಾರಿಗೂ ಆ ಕನಸು ಕೊಟ್ಟು, ಇದನ್ನು ನೀವು ಕಟ್ಟಬೇಕಂತ ಒಂದು ಆಸಕ್ತಿ ಕೊಟ್ಟು ಅವರು ಕೆಲಸ ಮಾಡಲಿಕ್ಕೆ ಬಂದರು. ಅವ್ರಿಗೆ ಕೈ ಜೋಡಿಸೋ ಬದಲಿ ಅವರನ್ನು ಇನ್ನೂ ನಿರಾಶರಾಗಿ ಮಾಡ್ತಾರೆ. ಈ ಥರದ ಜನರು ಇವತ್ತಿಗೂ ಇದ್ದಾರೆ ಪ್ರಿಯರೇ. ಇವತ್ತಿಗೂ ಜನರು ಹೇಳ್ತಾರೆ, ನಿಮಗೆ ಇದು ಸಾಧ್ಯ ಇಲ್ಲ, ನಿಮಗೆ ಮುಂದೆ ಹೋಗಲಿಕ್ಕೆ ಆಗಲ್ಲ, ನಿಮಗೆ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಸರಿ ಇಲ್ಲ, ನಿಮಗೆ ಬೇಕಿದ್ದ ಫೈನಾನ್ಷಿಯಲ್ ಸಪೋರ್ಟ್ ನಿಮಗೆ ಇಲ್ಲ, ನಿಮಗೆ ಮಾತಾಡಲಿಕ್ಕೆ ಸರಿಯಾಗಿ ಬರೋದಿಲ್ಲ, ಯು ಕ್ಯಾನಾಟ್ ಕ್ಯಾರಿ ಯೋರ್ ಸೆಲ್ಫ್. ಒಂದು 4 ಜನರ ಮುಂದೆ ಹೇಗೆ ನಿಲ್ತು ಮಾತಾಡಬೇಕಂತ ನಿಮಗೆ ಗೊತ್ತಿಲ್ಲ, ನಿಮಗೆ ಏನೂ ಆಗೋದೆ, ನೀವು ಏನು ನಿಮ್ಮ ಮುಂದಕ್ಕೆ ಹೋಗ್ತೀರಿ ಅಂತ ನಮಗೆ ಕೇಳುವಾಗ ಹೌ ಡು ವಿ ಫೀಲ್? ಗಿವ್ ಅಪ್, ಬಿಟ್ಟು ಕೊಡುವ. ಯಾಕೆಂದರೆ
ಆಗುವುದಿಲ್ಲ. ಪ್ರಿಯರೇ, ನೆಹೆಮೀಯಗೆ ಕೆಲವರೇ ಜನರು ಅವನ ಜೊತೆ ನಿಲ್ತರು, ಆದರೆ ಅವನ ಆಪೋಸಿಟ್ ಆಗಿ ಇಷ್ಟು ಜನ ನಿಲ್ತರೂ ಸಹ 52 ದಿನದಲ್ಲಿ, ವಿದಿನ್ 52 days he was able to build the wall of Jerusalem. ಆ ವಚನ ನಾವು ದೇವರ ವಾಕ್ಯದಲ್ಲಿ ಓದ್ಕೊಳ್ಳುವ. ನೆಹೆಮೀಯ ಚಾಪ್ಟರ್ 6, ನೆಹೆಮೀಯದ 6ನೇ ಅಧ್ಯಾಯ 15 ಹಾಗೂ 16 ಏನು ಹೇಳುತ್ತೆ ಅಂದರೆ, ದ ವಾಲ್ ವಾಸ್ ಫಿನಿಶ್ಡ್ ಇನ್ ದ 20 and 52 of the month of Elul in 52 days. 52 days it took Nehemiah to build the wall. And it came to pass that when all our enemies heard thereof, and all the heathen that were about us saw these things, they were much cast down in their own eyes, for they perceived that this work was wrought of our God. Hallelujah, hallelujah. ಪ್ರಿಯರೇ, ನಾವು ಬಿಟ್ಟು ಕೊಡದೆ, ನಾವು ಜನರ ಮಾತಿಗೆ ಕಿವಿ ಕೊಡದೆ, ನಾವು ನಮ್ಮ ಸಿಚುವೇಶನ್ ಸರ್ಕಮ್ಸ್ಟೆನ್ಸನ್ನು ನೋಡದೆ, ನಮ್ಮ ದೃಷ್ಟಿ ನಮ್ಮ ಯೆಹೋವನ ಮೇಲೆ ಇಟ್ಟು ನಮ್ಮ ಓಟವನ್ನು ಓಡಿದರೆ ಒಂದು ದಿನ ಬರುತ್ತೆ, we will say that yes, all this that happened to us was for good. ಅಷ್ಟೇ ಅಲ್ಲ ಪ್ರಿಯರೇ, ನಮ್ಮ ವೈರಿಗಳು ಸಹ ಬಾಯಿ ತೆಗೆದು ಅವ್ರಿಗೂ ಆಶ್ಚರ್ಯ ಆಗೋ ರೀತಿಯಲ್ಲಿ ಅವ್ರು ಹೇಳ್ತಾರೆ ಅಂದರೆ, ಇದು ಮನುಷ್ಯರಿಂದ ಸಾಧ್ಯ ಇಲ್ಲ, ಇದು ದೇವರಿಂದ ಸಾಧ್ಯ. ಹಾಲೆಲೂಯಾ, ಹಾಲೆಲೂಯಾ. ನಾನು ಒಂದೇ ಹೇಳ್ತಾ ಇದ್ದೇನೆ ಇವತ್ತೆಂದರೆ, ಬಿಟ್ಟು ಕೊಡೋದು ಸುಲಭ, ಪ್ರೆಸ್ ಮಾಡಿ ಮುಂದೆ ಹೋಗೋದು ಕಷ್ಟ. ಆದರೆ ನಮ್ಮ ದೇವರು ನಮ್ಮ ಸಂಗಡ ಇದ್ದ ಕಾರಣ, ನೆಹೆಮೀಯದ ಸಂಗಡ ದೇವರು ಇರುವ ಕಾರಣ, he never bothered about anybody. ಹೌದು, ಐ ನೋ, ಐ ಅಂಡರ್ಸ್ಟ್ಯಾಂಡ್. ನೀವು ಹೇಳ್ಬೋದು, ಸಿಸ್ಟರ್ ನಿಮಗೆ ಗೊತ್ತಿಲ್ಲ how people talk about us, how we are put down, we are mocked. These people were also mocked. There are many people in this world who are mocked, who are looked down, who don't have any support, neither financial nor family, nothing. Adre they pressed on. Why did they press on? Because they had a dream, they had a vision ahead of us, and they achieved it. ಬಿಟ್ಟು ಕೊಡುವವರು ಏನು ಅಚೀವ್ ಮಾಡಲ್ಲ ಪ್ರಿಯರೇ, ಪ್ರೆಸ್ ಮಾಡಿ ಮುಂದೆ ಹೋಗುವವ್ರಿಗೇನೆ ಜಯಮಾಲ ಸಿಕ್ಕುತ್ತೆ. ಸೊ ಆರ್ ವಿ ಫ್ರಮ್ ದ ಪೀಪಲ್ ಹೂ ಆರ್ ಗೋಯಿಂಗ್ ಟು ಗಿವ್ ಅಪ್? ಇನ್ನೊಂದು ಕತೆ ದೇವರ ವಾಕ್ಯದಲ್ಲಿ ನಾವು ಓದ್ಕೊಳ್ಳುವ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ದ ಬುಕ್ ಆಫ್ ಐಸಾಯ. ನಮಗೆಲ್ಲರಿಗೆ ಗೊತ್ತಿದ್ದ ಕಥೆನೇ ಯೆಶಾಯನ ಗ್ರಂಥ 38ನೇ ಅಧ್ಯಾಯ. ಇಲ್ಲಿ ನಾವು ನೋಡ್ತವೇನೆಂದರೆ, ಹೆಸಿಕಾಯಿಗೆ ಒಂದು ರೋಗ ಬಂತು. ಹೆಸಿಕಾಯಿಗೆ ರೋಗ ಬಂದು ದೇವರ ಪ್ರವಾದಿಯನ್ನು ಯೆಶಾಯನನ್ನು ದೇವರು ಕಲಿಸ್ತಾರೆ. ಗಾಡ್ ಸೆನ್ಸ್ ಐಸಾಯ ವಿತ್ ದ ವರ್ಡ್ ಟು ಹೆಸಿಕಾಯ. ಅದನ್ನು ನಾವು ನೋಡ್ಕೊಳ್ಳುವ. ಐಸಾಯ ಚಾಪ್ಟರ್ 38. ಇನ್ ದೋಸ್ ಡೇಸ್ ವಾಸ್ ಹೆಸಿಕಾಯ ಸಿಕ್ unto death, and Isaiah the prophet, the son of Amos, came unto him and said unto him, Thus saith the Lord, set thy house in order, for thou shalt die and not live. Then Hezekiah turned his face to towards the wall and prayed unto the Lord and said, Remember now, O Lord, I beseech thee, how I have walked before thee in truth and with a perfect heart, and have done that which is good in thy sight. And Hezekiah wept sore. Then came the word of the Lord to Isaiah, saying, Go and say to Hezekiah, Thus saith the Lord, the God of David, thy father, I have heard thy prayer, I have seen thy tears. Behold, I will add unto thee 15 years. Hallelujah, hallelujah. God's word will never fail. God's word will never change. In the book of Numbers, ದೇವರ ವಾಕ್ಯ ಹೀಗೆ ಹೇಳುತ್ತೆ ಅಂದರೆ, ಈಸ್ ಹಿ ಅ ಮ್ಯಾನ್ ದಟ್ ಹಿ ಶುಡ್ ಲೈ? ನಮ್ಮ ದೇವರೊಬ್ಬರು ಮನುಷ್ಯರ ಅವ್ರು ಹೇಳಿದ ಮೇಲೆ ಮಾಡುವುದಿಲ್ಲವಾ? ಪ್ರಿಯರೇ, ದೇವರೇ ಯೆಶಾಯನಲ್ಲಿ ಕಲಿಸಿ ಹೇಳ್ತಾರೆ ಅಂದರೆ, ಹೋಗಿ ಹೇಳೋನ್ಗೆ ಏನೆಂದರೆ, ನಿನ್ನ ಮನೆಯನ್ನು ಸರಿ ಮಾಡು, ನಿನ್ನ ದಿನಗಳು ಮುಗೀತು. ಆದರೆ ಹೆಸಿಕಾಯ ವಾಂಟೆಡ್ ಟು ಲೀವ್. He had a dream, he had a vision that he is going to live and he is going to rule his country. ಆ ದೇಶವನ್ನು ಅವನು ಆಳಬೇಕು, ಇನ್ನೂ ಅನೇಕ ದಿನಗಳು ಅವನ ಜೀವನ ಮಾಡಬೇಕು. ಇವತ್ತು ಡಾಕ್ಟರ್ ನಮಗೆ ಇದೇ ರಿಪೋರ್ಟ್ ಕೊಡ್ತಾರೆ. ಏನು ರಿಪೋರ್ಟ್ ಕೊಡ್ತಾರೆ? ಯುವರ್ ಡೇಸ್ ಆರ್ ನಂಬರ್ಡ್, ಯುವರ್ ಡೇಸ್ ಆರ್ ನಂಬರ್ಡ್ ಅಂತ ಡಾಕ್ಟರ್ಸ್ ನಮಗೆ ರಿಪೋರ್ಟ್ ಕೊಟ್ಟ ತಕ್ಷಣ ನಾವೇನು ಮಾಡ್ತೇವೆ? ವಿ ಟೆಲ್ ಆಲ್ our family members, okay,
The doctors have said that this is it and we are not going to survive anymore. So we have come to the end of our days. Hezekiahಗೆ ಅದೇ ಮಾತು ಬಂತು, but Hezekiah said, no, I will not take this word. I will live. I will enjoy the goodness of God in the land of the living. I will rule over my country ಅಂತ ಹೇಳಿ Hezekiah cried because he didn't want to die. ಇವತ್ತು ನಾವು ಹೇಗೆ ಇದ್ದೇವೆ ಪ್ರಿಯರೇ? ಒಂದು ಸಣ್ಣ ರೋಗ, ಒಂದು ನಮ್ಮ ಕಷ್ಟ, ಒಂದು ನಮ್ಮ ಹೋರಾಟ, ವಿ ಗಿವ್ ಅಪ್, ವಿ ಕ್ರೈ ಅಂಡ್ ಸೇ ಲಾರ್ಡ್ ಟೇಕ್ ಮೀ. ನಾವು ಹೇಳ್ತೇವಲ್ಲ, ನಾನು ಎಷ್ಟೋ ಸರ್ತೆ ಹೇಳಿದ್ದಾರೆ, ಸ್ವಾಮಿ ನನ್ನನ್ನು ತಗೊಂಡು ಬಿಡು, ನಂಗೆ ಆಗೋದಿಲ್ಲ. ಬಟ್ we should have a spirit like Hezekiah. Though the Lord announced it and pronounced it, and it was spoken by the prophet of God saying that you will die, Hezekiah said, I will not accept it. Hallelujah. ಅವನು ಹೇಳ್ತಾನೆ, ನಾನು ಇದನ್ನು ಸ್ವೀಕಾರ ಮಾಡೋದಿಲ್ಲ, ನಾನು ಜೀವನ ಮಾಡ್ತಾನೆ, ನಾನು ಇನ್ನು ಜೀವಿಸ್ತಾನೆ, ನಾನು ಇನ್ನು ರಾಜನಾಗಿ ಬದುಕ್ತಾನೆ ಅಂತ ಅವನು ಹೇಳಿದ ಕಾರಣ ಪ್ರಿಯರೇ ನಾವು ನೋಡ್ತೇವೆ. ಇದು ಯೆಶಾಯ ಇನ್ನೂ ಪ್ಯಾಲೇಸಿಂದ ಹೊರಗೆ ಹೋಗಿಲ್ಲ. God says, go back. Go back and tell him that I have seen his tears and I have heard his cry. ಅವನಿಗಿನ್ನು 15 ವರ್ಷ ನಾನು ಹೆಚ್ಚು ಮಾಡ್ತಾನೆ. This is what happens when we don't give up on our dreams. ನಾವು ನಮ್ಮ ಕನಸಲ್ಲಿ, ನಮ್ಮ ಒಂದು ವಿಷನ್ನಲ್ಲಿ ನಾವು ಅದನ್ನು ಬಿಟ್ಟು ಕೊಡದೇ ಇದ್ದರೆ ಥಿಂಗ್ಸ್ ವಿಲ್ ಚೇಂಜ್ ಫಾರ್ ಅಸ್. ಬಿಟ್ಟು ಕೊಡ್ತೇವೆ ಪ್ರಿಯರೇ. ಕೆಲವು ದಿನಗಳ ಹಿಂದೆ ಒಂದು ಸಹೋದರಿ ಭೇಟಿಯಾಗಿದ್ಲು. ಅವಳ ಸಾಕ್ಷಿ ಹೇಳ್ತಾ ಇದ್ಲು. ಪಾಸ್ಟ್ರು ನನಗೆ ತುಂಬ ಆಶ್ಚರ್ಯ ಆಗಿಬಿಟ್ಟಿತ್ತು. ಅವಳು ಹೇಳ್ತಾ ಇದ್ಲೇನೆಂದರೆ, ಶಿ ವಾಸ್ 14 years old. ಅವಳು ಬರೀ 14 ವರ್ಷದಲ್ಲಿರುವಾಗ ಅವಳಿಗೆ ಏನೋ ಒಂದು ರೋಗ ಬಂದಿತ್ತು. ಅವಳದು ಒಂದು ಲಂಗ್ಸ್ ಕಂಪ್ಲೀಟ್ಲಿ ಕೊಲ್ಯಾಪ್ಸ್ ಆಗಿತ್ತು. ಶಿ ವಾಸ್ ಸ್ಕಿನ್ ಆ್ಯಂಡ್ ಬೋನ್. ಅಷ್ಟೇ ಅಲ್ಲ, ಅವಳಿಗೆ ಊಟ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಅವಳು ಜೀವಿಸ್ವರದಲ್ಲಿ ಇರಲೇ ಇಲ್ಲ. ಶಿ ವಾಸ್ ಲೈಕ್ ಅ ಡೆಡ್ ಬಾಡಿ ದೇರ್. ಅದಕ್ಕೆ ಆ ಕುಟುಂಬದವರು ಅನ್ಯರು. ಆ ಕುಟುಂಬದವ್ರು ಏನು ಮಾಡಿದ್ರೆ ಅಂದರೆ ಅವಳಿಗೆ ಏನೋ ಒಂದು ಅಂಟು ರೋಗ ಇದೆ, ಶಿ ಹ್ಯಾಸ್ ಸಮ್ ಕಂಟೇಜಿಯಸ್ ಡಿಸೀಸ್ ಅಂತ ಹೇಳಿ ಅವಳನ್ನು ತಗೊಂಡು ಹೋಗಿ ಹಸುಗಳು ಕಟ್ತಾರಲ್ಲ ಅಲ್ಲಿ ಅವಳನ್ನು ಹಾಕಿಬಿಟ್ಟಿದ್ರು. ಅವಳು ಹೇಳ್ತಾ ಇದ್ಲು, ನನಗೆ ಸಾಯ್ಲಿಕ್ಕೆ ಅಂತ ಅಲ್ಲಿ ಅವ್ರು ಹಾಕಿಬಿಟ್ಟಿದ್ರು. ಆವಾಗ ಯಾರೋ ನಮ್ಮ ಅಕ್ಕನಿಗೆ ಮತ್ತು ಭಾವಗೆ ಹೇಳಿದರು, ಅಲ್ಲಿ ಈ ಥರದ್ದು ಒಬ್ಬರು ಹುಡುಗಿ ಇದ್ದಲೆ, ಅವಳು ತುಂಬ ಸಿಕ್ಕಿದ್ದಲೆ, ಅವಳಿಗೆ ಹತ್ರ ಪ್ರಾರ್ಥನೆ ಮಾಡಲಿಕ್ಕೆ ಹೋಗುವ. ಆ ಸಿಸ್ಟ್ರು ಹೇಳ್ತಾ ಇದ್ರೆ ಏನೆಂದರೆ, ಯಾರೂ ನನ್ನ ಬಳಿಗೆ ಬರ್ತಾ ಇರಲಿಲ್ಲ. ನಮ್ಮ ಕುಟುಂಬದವ್ರು ದೂರದಿಂದ ನನಗೆ ಊಟ ಕೊಡ್ತಾಯಿದ್ರು, ಯಾಕೆಂದರೆ ರೋಗ ಕಂಟೇಜಿಯಸ್ ಇದೆ ಅಂತ. ಆದರೆ ಬ್ರದರ್ ಮತ್ತು ಸಿಸ್ಟರ್ ಬಂದು ನನಗೆ ಪ್ರೇಯರ್ ಮಾಡಿದರು. ಸಿಸ್ಟರ್ ಕೇಳಿದ್ದು ಒಂದೇ ಮಾತೇನೆಂದರೆ, ನೀನು ಸಾಯ್ಬೇಕಾ, ನೀನು ಬದುಕಬೇಕಾ, ನಿನಗೆ ಏನು ಆಸೆ ಇದೆ? ನನಗೆ ಇನ್ನೂ ನೆನಪಿದೆ, ಅವ್ರು ನಾನು ಅಷ್ಟು ಸೀಕಲ್ಲಿ ಇರುವಾಗ ಅವ್ರು ನನಗೆ ಕೇಳಿದ್ದು ಒಂದೇ ಮಾತೆಂದರೆ, ನಿನಗೆ ಸಾಯ್ಬೇಕಾ, ನಿನಗೆ ಬದುಕಬೇಕಾ? ಆ ಒಂದು ಸಾಯೋ ಪರಿಸ್ಥಿತಿಯಲ್ಲಿ ನಾನು ಬಾಯಿ ತೆಗೆದು ಹೇಳಿದಂದರೆ, ನಾನು ಜೀವಿಸಬೇಕು, ನಾನು ಈ ಲೋಕದಲ್ಲಿ ಏನಿದೆ ಅಂತ ಅನುಭವಿಸ್ಬೇಕು. ಪ್ರಿಯರೇ, ಅಷ್ಟುವರೆಗೆ ಅವಳಿಗೆ ಯೇಸು ಸ್ವಾಮಿ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಅವಳ ಮಾತು ಹೇಳಿದ್ಲು. ಆ ಭಾನುವಾರ ಅವಳನ್ನು ನಮ್ಮ ಭಾವ ಸಭೆಗೆ ಎತ್ಕೊಂಡು ಹೋಗಿದ್ರು. ಡಾಕ್ಟ್ರ್ ಹೇಳಿದರು, ಅವಳನ್ನು ಬಿಡ್ರಿ, ಅವಳಿಗೆ 2 ದಿವಸ ಟೈಮ್ ಇದೆ, ಅವಳು 2 ದಿವಸದಲ್ಲಿ ಸತ್ತು ಹೋಗ್ಬಿಡ್ತಾಳಂತ. ಆದರೆ ಅವಳಿಗೆ ಒಂದು ಆಸೆ ಇತ್ತು, ಅವಳಿಗೆ ಒಂದು ಕನಸಿತ್ತು, ಅವಳಿಗೆ ಒಂದು ದರ್ಶನ ಇತ್ತು. ಏನೆಂದರೆ, ಐ ಮಸ್ಟ್ ಲೀವ್. ಈ ಯೇಸು ಬಗ್ಗೆ ಇವರು ಹೇಳ್ತಾರಲ್ಲ, ಐ ಮಸ್ಟ್ ನೋ ದಿಸ್ ಗಾಡ್. ಅವಳಿಗೆ ಸಭೆಗೆ ತಗೊಂಡು ಬಂದು ಅವಳಿಗೆ ಪ್ರಾರ್ಥನೆ ಮಾಡಿ ಇವತ್ತು ಅವಳು ಹೇಳ್ತಾಳೆ, 40 ವರ್ಷಕ್ಕಿಂತ ಹೆಚ್ಚು ಅವಳು ಜೀವಿಸ್ತಾ ಇದ್ದಾಳೆ. ಹಾಲೆಲೂಯಾ. ಇವತ್ತು ಅವಳ ಆ ಸಭೆಯಲ್ಲಿ, ನನ್ನ ಅಕ್ಕನ ಸಭೆಯಲ್ಲಿ ಅವಳೊಂದು ಪಿಲ್ಲರ್ ಆಗಿ ನಿಲ್ತು ಎಷ್ಟೋ ಜನರಿಗೆ ಈ ಅವಳ ಸಾಕ್ಷಿಗಳನ್ನು, ನಮಗೇನು ಆಶ್ಚರ್ಯ ಆಯ್ತು ಅದನ್ನು ಕೇಳಿ. ಅವಳು ಹೇಳ್ತಾಳೆ, ನನಗೆ ಒಂದು ಲಂಗ್ಸ್ ಇಲ್ಲ, ನಾನು ಒಂದು ಲಂಗ್ಸಲ್ಲಿ ಜೀವಿಸ್ತಾ ಇದ್ದೇನೆ, ಆದರೆ ನಾನು ಇಷ್ಟು ಸೇವೆ ಮಾಡ್ತಾ ಇದ್ದೇನೆ, ನಾನು ಬಿಟ್ಟು ಕೊಟ್ಟಿಲ್ಲ. ನನ್ನ ಒಳಗೆ ಆ ದಿವಸ ಒಂದು ದರ್ಶನ ಬಂತು, ಒಂದು ಕನಸು ಬಂತೇನೆಂದರೆ, ನಾನು ಜೀವಿಸಬೇಕು, ಐ ಮಸ್ಟ್ ಲೀವ್. ಪ್ರಿಯರಲ್ಲಿ, ಹೆಜಿಕಾಯಿಗೆ ಹೇಗೆ ಪ್ರವಾದಿ ಹೇಳ್ತಾನೆ ಅಂದರೆ, ಸೆಟ್ ಯೋರ್ ಹೌಸ್ ರೈಟ್, ಯು ಆರ್ ಗೋಯಿಂಗ್ ಟು ಡೈ. ಬಟ್ ಹೆಜಿಕಾಯ ಡಸಂಟ್ ಎಕ್ಸೆಪ್ಟ್ ಇಟ್. ಇವತ್ತು ನಮಗೆ ಡಾಕ್ಟರ್ಸ್ ಹೇಳ್ತಾರೆ, ಪ್ರವಾದಿ ಹೇಳಲ್ಲ, ಡಾಕ್ಟರ್ಸ್ ಹೇಳಿದ ಮಾತು ನಾವು ಇಷ್ಟು ನಂಬ್ತೇವೆ. ಈ ಸಹೋದರಿಗೂ ಸಹ ಡಾಕ್ಟರ್ ಹೇಳಿದ್ರೆ 2 ದಿನ. ಇವತ್ತು ಅವಳು ಎಂಥ ದೊಡ್ಡ ಸಾಕ್ಷಿ ಆಗಿದ್ದಾಳೆ ಪ್ರಿಯರೇ. ಅನೇಕರಿಗೆ ಹೋಗಿ ಅವಳು ಸಾಕ್ಷಿ ಹೇಳ್ತಾ ಇದ್ಲು. ನಮಗೆ ಸಹ ಅವಳ ಸಾಕ್ಷಿ ಹೇಳುವಾಗ ವಿ ವರ್ ಸೋ ಶಾಕ್ಡ್.
what God has done. God can do beyond our thinking and imagination. But are you ready to face it? ನಮ್ಮ ಒಳಗೆ ಅದು ಕನಸಿದೆ ಅಲ್ಲ. ಈಗ ಅವಳಿಗೆ ಡಾಕ್ಟ್ರು ಹೇಳಿದ್ರು ನೀನು ಸತ್ತೋಗ್ಬಿಡ್ತೀಯ. ಅವಳು ಬಾಯಿ ತೆಗೆದು ಹೇಳ್ಬೋದಿತ್ತು, ಇಲ್ಲ ಸಿಸ್ಟರ್ ನನಗೆ 2 ದಿವಸ ಟೈಮ್ ಇದೆ, ನನ್ನನ್ನು ಇಲ್ಲಿ ಮೂಲೆಯಲ್ಲಿ ಬೀಸಾಕಿದ್ದಾರೆ, ನನ್ನನ್ನು ಕೇರ್ ಮಾಡುವವರು ಯಾರೂ ಇಲ್ಲ ಅಂತ ಅವಳು ಹೇಳ್ಬೋದಿತ್ತು. ಬಟ್ ಶಿ ಡಿಡ್ಂಟ್ ಸೇ ದ್ಯಾಟ್. ಶಿ ಸೆಡ್ ಐ ವಾಂಟ್ ಟು ಲೀವ್. ಇವತ್ತು ನಾವೇನು ಹೇಳ್ತೇವೆ? ಆರ್ ವಿ ಸೇಯಿಂಗ್ ದಟ್ ಐ ವಿಲ್ ಲೀವ್? ದಾವಿದ ಹೇಳ್ತಾನೆ ಒಂದು ಮಾತು, ಇಂಗ್ಲೀಷಲ್ಲಿ ಭಾಳ ಚೆನ್ನಾಗಿದೆ. Psalms 27:13 ನನಗೆ ಭಾಳ ಇಷ್ಟವಾದ ಮಾತು. ಹಿ ಸೇಸ್ ದಟ್ ಐ ಹ್ಯಾಡ್ ಲಾಸ್ಟ್ ಆಲ್ ಹೋಪ್ಸ್. ನಾನು ಎಲ್ಲ ಆಸೆಯನ್ನು ಬಿಟ್ಟುಬಿಟ್ಟಿದೆ. ದಟ್ ಐ ಹ್ಯಾಡ್ ಲಾಸ್ಟ್ ಆಲ್ ಹೋಪ್ಸ್ until I believed that I would see the goodness of God in the land of the living. ನಾನು ಎಲ್ಲ ಆಸೆಯನ್ನು ಬಿಟ್ಟುಬಿಟ್ಟಿದ್ದೇನೆಂದರೆ ನಾನು ಈ ಜಗತ್ತಲ್ಲಿ ಏನಾದರೂ ಒಳ್ಳೆ ಕಾಣ್ತದೋ ಅಂತ. ಆದರೆ ನಾನು ಇನ್ನೂ ಜೀವಿಸ್ತಾ ಇದ್ದೇನೆ. ಐ ಆಮ್ ಸ್ಟಿಲ್ ಲಿವಿಂಗ್ ಆ್ಯಂಡ್ ಐ ವಿಲ್ ಸಿ ದ ಗುಡ್ನೆಸ್ ಆಫ್ ಗಾಡ್. ನಾವು ಹಾಗೆ ಹೇಳ್ತವ? Do we say that I will see the goodness of God no matter what? ಹೆಸಿಕಾಯಿಗೆ ಪ್ರವಾದಿ ಬಂದು ಹೇಳಿದ, ಇಷ್ಟೋ ಜನರಿಗೆ ಡಾಕ್ಟರ್ಸ್ ಬಂದು ಹೇಳ್ತಾರೇನೆಂದರೆ ದಿಸ್ ಇಸ್ ಇಟ್. ಬಟ್ ಆರ್ ವಿ ರೆಡಿ ಟು ಗಿವ್ ಇಟ್ ಅಪ್? ಇನ್ನೊಂದು ಕತೆ ದೇವರ ವಾಕ್ಯದಲ್ಲಿ ನಾವು ನೋಡ್ಕೊಳ್ಳುವ. ಲೆಟ್ಸ್ ಓಪನ್ ಅವರ್ ಬೈಬಲ್ ಟು 1 Samuel. ನಮಗೆ ಎಲ್ಲರಿಗೂ ಗೊತ್ತಿದ್ದ ಕತೆ ಇದು. We all know this story and we all have heard this story. This is about Hannah. ಅಣ್ಣ ಒಬ್ಬಳು ಬಂಜೆ ಆಗಿದ್ಲು, ಅವಳಿಗೆ ಮಕ್ಕಳು ಇರಲಿಲ್ಲ. ಅವಳು ವರ್ಷ ನನಗೆ ಏನಿಲ್ಲ ಇಂಟ್ರೆಸ್ಟಿಂಗ್ ಅನ್ನಿಸ್ತದೇನೆಂದರೆ, ಶಿ ನೆವರ್ ಟೋಲ್ಡ್ ಹರ್ ಹಸ್ಬೆಂಡ್ ಎಲ್ಕಾನ್ ನಾನು ಬರುವುದಿಲ್ಲ, ನನಗೆ ಸಾಕಾಗಿದೆ, ನಾನು ಆ ದೇವಸ್ಥಾನಕ್ಕೆ ಬಂದು ಏನು ಮಾಡಲಿ. ನಾವು ಇವತ್ತು ಇಷ್ಟು ಜನ ಒಂದು ಸ್ವಲ್ಪ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಕ್ಕಲಿಲ್ಲ ಅಂದರೆ, ಒಂದು ಸ್ವಲ್ಪ ನಮಗೆ ಇದ್ದ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅಂದರೆ ನಾವೇನು ಹೇಳ್ತೇವೆ? ದೇವರು ಬೇಡ, ಪ್ರಾರ್ಥನೆ ಬೇಡ, ವಾಕ್ಯ ಬೇಡ, ಆ ಪಾಸ್ಟ್ರು ಬೇಡ, ಆ ಚರ್ಚು ಬೇಡ, ಏನಾಯಿತು ಅಂತ ನಾವು ಹೇಳ್ತೇವೆ. ಬಟ್ ಹಿಯರ್ ಹನ್ನಳ ವಿಷಯದಲ್ಲಿ ವಾಟ್ ಎನ್ಕರೇಜಸ್ ಮೀ, ಶಿ ಸೇಸ್ no matter what it is. ಅವಳು what she goes through, you must have read many a times. ಇವತ್ತು ಸರ್ ನಾವು ಓದ್ಕೊಳ್ಳುವ. Let's read those verses. The book of 1 Samuel chapter 1, ಮೊದಲನೇ ಸಾಮ್ಯುಯೇಲ ಮೊದಲನೇ ಅಧ್ಯಾಯ 5ನೇ ವಚನ ಹೀಗೆ ಹೇಳುತ್ತೆ ಅಂದರೆ, ಬಟ್ unto Hannah he gave a worthy portion, for he loved Hannah, but the Lord had shut up her womb, and her adversary also provoked her sore. But her adversary also provoked her sore for to make her fret, because the Lord had shut up her womb. And as he did so year by year when she went up to the house of the Lord, so she provoked her, and therefore she wept and did not eat. ಇಲ್ಲಿ ನಾವು ನೋಡ್ತವೇನೆಂದರೆ, ಹನ್ನಳಿಗೆ ಮಗುವಾಗಲಿಲ್ಲ, ಆದರೆ ಪೆನಿನಿಯಲ್ಗೆ ಮಗುವಾಗಿದೆ. ಅವಳ ದೃಷ್ಟಿದಲ್ಲಿ ಹನ್ನಳು ಒಂದು ಕೀಳಾದವಳು, ಅವಳೊಂದು ಯೂಸ್ಲೆಸ್ಸು, ಅವಳಿಗೆ ಮಕ್ಕಳಾಗ್ತಾ ಇಲ್ಲ, ಶಿ ಈಸ್ ಬ್ಯಾರೆನ್, ಶಿ ಈಸ್ ಕರ್ಸ್ಡ್. ಅದಕ್ಕೆ ಅವಳು ಏನು ಮಾಡ್ತಾಳೆ? ದ ವರ್ಡ್ ಆಫ್ ಗಾಡ್ ಸೇಸ್ she used to use harsh words. She treated her so badly. ತುಂಬ ಕೀಳಾಗಿ ಅವಳು ನೋಡ್ತಾ ಇದ್ಲು. ಪ್ರಿಯರೇ, ಇವತ್ತು ಜನರು ನಮ್ಮನ್ನು ಕೀಳಾಗಿ ನೋಡ್ತಾ ಇದ್ದಾರಾ? ನಮ್ಮನ್ನು ನೋಡಿಬಿಟ್ಟು ಇವರು ಬಂಜೆ, ಇವರಿಗೆ ಮದುವೆನೇ ಆಗಲ್ಲ, ಇವರ ಮೇಲೇನೆ ಬರಲ್ಲ, ಇವರ ಮನೆಯೇ ಕಟ್ಟಲ್ಲ, ಇವರ ಮನೆಯಲ್ಲಿ ಏನು ಶುಭ ಆಗುವುದೇ ಇಲ್ಲ ಅಂತ ನಮ್ಮನ್ನು ನೋಡಿ ಅನೇಕ ಜನರು ಹಾಸ್ಯ ಮಾಡ್ತಾರೆ. ನಮ್ಮವರೇ ಹೇಳ್ತಾರೆ, ನೀವಿನ್ನೂ ಮೇಲೇನೆ ಬಂದಿಲ್ಲ, ನೀವು ಇದ್ದಲ್ಲೇ ಇದ್ದೀರಿ. ಇಷ್ಟೋ ಸಮಯದಲ್ಲಿ ನಮ್ಮ ಹಿಂದೆ ಪ್ರಾರಂಭ ಮಾಡಿದವರು ನಮ್ಮ ಮುಂದೆ ಹೋಗಿದ್ದಾರೆ, ಓಡಿ ಹೋಗಿದ್ದಾರೆ, ಎಷ್ಟೋ ಮುಂದಕ್ಕೆ ಹೋಗಿದ್ದಾರೆ. ಆದರೆ ನಾವು ಎಲ್ಲಿ ಇದ್ದೇವೆ? ನಾವಲ್ಲೇ ಇದ್ದೇವೆ. ಎಲ್ಲರೂ ನೋಡಿ ನಮಗೆ ಹಾಸ್ಯ ಮಾಡ್ತಾರೆ. ಇಟ್ ಈಸ್ ವೆರಿ ಡಿಫಿಕಲ್ಟ್, ಐ ಟೆಲ್ ಯು. ನಮ್ಮ ಮನೇಲಿ ಮದುವೆ ಆಗದಿದ್ದರೆ, ನಮ್ಮ ಮನೇಲಿ ಮಗು ಆಗದಿದ್ದರೆ, ನಮ್ಮ ಮನೇಲಿ ಶುಭ ಕಾರ್ಯ ಆಗದಿದ್ದರೆ, ನಾವು ಸಹ ಎಲ್ಲರ ಜೊತೆ ಮೇಲೆ ಬರಲೇ ಇಲ್ಲ ಅಂತ ಹೇಳಿದರೆ, ಎಲ್ಲರೂ ನಮ್ಮನ್ನು ನೋಡಿ, ಸ್ಪೆಷಲಿ ಮದುವೆಗೆ ಹೋಗ್ತವೆ, ಯಾವುದಾದ್ರೂ ಒಂದು ಸೋಷಿಯಲ್ ಗ್ಯಾದರಿಂಗ್ಗೆ ಹೋಗ್ತವೆ, ಯಾವುದಾದ್ರೂ ಒಂದು ಹಬ್ಬಕ್ಕೆ ಹೋಗ್ತವೆ, ಆವಾಗ ಎಲ್ಲರೂ ನಮ್ಮನ್ನು ನೋಡಿ ಮಾತಾಡ್ತಾರೆ, ನಗ್ತಾರೆ. ಹೌ ಡು ವಿ ಫೀಲ್? ಐ ಹ್ಯಾವ್ ಗಾನ್ ಥ್ರೂ ದ್ಯಾಟ್. ನಮಗೆ ಅದು ನಮ್ಮ ಜೀವನದಲ್ಲಿ ಆಗಿದೆ. ಅದರ ಕಷ್ಟ ಏನು, ಅದರ ಅವಮಾನ ಏನು, ಅದರ ನೋವು ಏನು ನಮಗೆ ಗೊತ್ತಿದೆ ಪ್ರಿಯರೇ. ಆದರೆ ಲೆಟ್ ಮಿ ಟೆಲ್ ಯು ಸಮಥಿಂಗ್. ಹನ್ನಳ ಒಂದು ಪರ್ಸಿಸ್ಟೆಂಟ್. ಶಿ ಡಿಡ್ಂಟ್ ಸೇ, ಅಯ್ಯೋ ನಾನು ವರ್ಷ ಹೋಗ್ತಾನೆ, ನನಗೆ ಏನಾಯಿತು? ಅವಳು ಹಾಗೆ ಹೇಳಲಿಲ್ಲ.
ಅವಳಿಗೆ ಇಷ್ಟೇ ಹಾಸ್ಯ ಮಾಡಿದರು, ಇಷ್ಟೇ ಅವಳಿಗೆ ನಕ್ಕರು, ಅವಳ ಜೊತೆ ಮಾತಾಡೋದೇ ಇದ್ದರು, ಏನೇ ಮಾಡಿದ್ರು ಶಿ ಸೆಡ್ ಐ ವಿಲ್ ಪ್ರೆಸ್ ಆನ್, ಐ ವಿಲ್ ಪ್ರೆಸ್ ಆನ್. ನಾನು ಹೋಗ್ತಾನೆ ಆ್ಯಂಡ್ ನಾನು ದೇವರ ಕಡೆಯಿಂದ ನನಗೆ ಬೇಕಿದ್ದ ಆಶೀರ್ವಾದವನ್ನು ನಾನು ಪಡ್ಕೊಂಡೇ ತಿಡ್ತಾನೆ. ಪ್ರಿಯರೇ, ಏನಾದರೂ ಹಣ್ಣಳು ನನಗೆ ಹಿಂಗೆ ಇವಳು ಮಾತಾಡ್ತಾ ಇದ್ದಲ್ಲ, ನನಗೆ ಇವಳು ಮಾಕ್ ಮಾಡ್ತಾ ಇದ್ದಲ್ಲ, ನನ್ನನ್ನು ಕೀಳಾಗಿ ನೋಡ್ತಾ ಇದ್ದಲ್ಲ, ನಾನು ಹೋಗೋದಿಲ್ಲ, ಅವಳ ಜೊತೆ ನಾನು ಹೋಗೋದಿಲ್ಲ, ಅವಳ ಜೊತೆ ನಾನು ವ್ಯವಹಾರ ಮಾಡಲ್ಲ, ನನ್ನ ಮನೆಯಲ್ಲೇ ಕೂತಿರ್ತಾನೆ ಅವಳು ಹೇಳ್ತಿದ್ರೆ ಅವಳಿಗೆ ಸ್ಯಾಮ್ಯುಯಲ ಆಶೀರ್ವಾದ ಆಗ್ತಿದ್ದಿಲ್ಲ. ಪ್ರಿಯರೇ, ಒಂದನ್ನು ನಾವು ನೆನಪಿಡ್ಬೇಕೆಂದರೆ, ನಾವು ಬಿಟ್ಟು ಕೊಟ್ಟರೆ ವಿ ವಿಲ್ ನಾಟ್ ಅಚೀವ್ ಎನಿಥಿಂಗ್. ನಾವು ಏನು ಸಾಧಿಸೋದಿಲ್ಲ. ಇಟ್ ಈಸ್ ವೆರಿ ಈಸಿ. ವಿ ಬಿಗಿನ್, ನಾವು ನಮ್ಮ ರೇಸನ್ನು ಓಡ್ತೇವೆ, 100 ಮೀಟರ್ಸ್ ರೇಸ್ ಇರ್ಬೋದು, ನಾವು ಓಡಬೇಕಾದ್ರೆ ನಮ್ಮ ಮುಂದೆ ಎಷ್ಟೋ ಜನ ಹೋಗಿದ್ರು ಅಂತ ನಾವು ನೋಡಿಬಿಟ್ಟು ಆ ಟ್ರ್ಯಾಕನ್ನು ಬಿಟ್ಟು ನಾವು ಹೊರಗೆ ಬಂದರೆ ನಮಗೆ ಏನೂ ಸಿಕ್ಕಲ್ಲ. ವಿ ಡೋಂಟ್ ಗೆಟ್ ಎನಿಥಿಂಗ್. ಅದರ ಬದಲಿ ನೋ ಮ್ಯಾಟರ್ ವಾಟ್ ಇಟ್ ಈಸ್, ನಮಗೆ ಎಲ್ಲರಿಗೂ ಇವಾಗ ಗೊತ್ತಿದೆ. ಇಡೀ ನಮ್ಮ ದೇಶಕ್ಕೆ ಜಮಾಯ್ಮದ ಒಂದು ಸಾಕ್ಷಿ, ನಮ್ಮ ದೇಶದಲ್ಲಿ ಎಲ್ಲ ಕ್ರೈಸ್ತರಿಗೆ ಇಷ್ಟೊಂದು ಉತ್ಸಾಹ ತಗೊಂಡು ಬಂದಿದೆ. ವಿ ಆರ್ ಸೋ ಪ್ರೌಡ್ ಆಫ್ ದಟ್ ಯಂಗ್ ಗರ್ಲ್. ಅವಳು ಇವತ್ತು ಕ್ರಿಕೆಟ್ ಫೀಲ್ಡಲ್ಲಿ ವರ್ಲ್ಡ್ ಕಪ್ ಗೆದ್ದಲಿಕ್ಕೆ ಶಿ ವಾಸ್ ಒನ್ ಆಫ್ ದ ರೀಸನ್. ಆದರೆ ನಾನು ಟೆಸ್ಟಿಮನಿ ಕೇಳ್ತಾ ಇದ್ದೆ, ಅವಳದು ಇಂಟರ್ವ್ಯೂ ಕೇಳ್ತಾ ಇದ್ದೆ, ಅವಳು ಹೇಳ್ತಾಳೆ ಅವಳು ವಾಟ್ ಥಿಂಗ್ಸ್ ದಟ್ ಶಿ ವೆಂಟ್ ಥ್ರೂ. ಅವಳಿಗೆ ಮಾಕ್ರಿ ಮಾಡಿದ್ದಾರೆ, ಅವಳಿಗೆ ಎಷ್ಟೋ ಥರದ ಮಸ್ಕಿರಿ ಮಾಡಿದ್ದಾರೆ, ಅವಳಿಗೆ ಚೀತು ಅಂದಿದ್ದಾರೆ, ಅವಳಿಗೆ 2022 ವರ್ಲ್ಡ್ ಕಪ್ಪಲ್ಲಿ ಡ್ರಾಪ್ ಮಾಡಿದ್ದಾರೆ, ಅವಳ ಒಂದು ಕ್ಲಬ್ಬಲ್ಲಿದ್ದ ಮೆಂಬರ್ಶಿಪ್ಪನ್ನು ಅದರಿಂದ ತೆಗೆದು ಹಾಕಿದ್ದಾರೆ, ಅವಳು ಅನ್ಯರಿಗೆ ಮತಾಂತರ ಮಾಡ್ತಾರೆ ಅಂತೇಳಿ ಅದು ಅಕ್ಯೂಸಿಷನ್ ಹಾಕಿದ್ದಾರೆ. ಏನೆಲ್ಲ ಅವಳ ಮೇಲೆ ಬಂತು ಯಾರಿಗೂ ಗೊತ್ತಿರಲಿಲ್ಲ. ನನ್ ಆಫ್ ಅಸ್ ನ್ಯೂ ವಾಟ್ ಶಿ ವಾಸ್ ಗೋಯಿಂಗ್ ಥ್ರೂ. ಅವಳು ಹೇಳ್ತಲೇನೆಂದರೆ, ಆ ಮ್ಯಾಚಲ್ಲಿ ಈ ವರ್ಷದ ಮ್ಯಾಚ್ ಬಿಗಿನ್ ಆಗಬೇಕಾದ್ರೆ ಶಿ ಡಿಂಟ್ ಹ್ಯಾವ್ ಗುಡ್ ಸ್ಕೋರ್, ಶಿ ವಾಸ್ ಗೋಯಿಂಗ್ ಥ್ರೂ ದಟ್ ಸ್ಟ್ರೆಸ್, ಬಟ್ ಶಿ ಡಿಂಟ್ ಗಿವ್ ಅಪ್. ಅವಳೊಂದು ಮಾತು ಹೇಳಿದ್ಲು, ಐ ಹ್ಯಾಡ್ ಮೈ ಪ್ಯಾರೆಂಟ್ಸ್, ಐ ಹ್ಯಾಡ್ ಗುಡ್ ಪೀಪಲ್, ಐ ಹ್ಯಾಡ್ ದ ವರ್ಡ್ ಆಫ್ ಗಾಡ್ ದಟ್ ಕೆಪ್ಟ್ ಮೀ ಗೋಯಿಂಗ್. ಹಲ್ಲೆಲೂಯಾ. ಪ್ರಿಯರೇ, ಇವತ್ತು ನಮಗೆ ದೊಡ್ಡ ಧೈರ್ಯ ದೇವರ ವಾಕ್ಯ, ದೊಡ್ಡ ಧೈರ್ಯ ದೇವರು ನಮ್ಮ ಸಂಗಡ ಇದ್ದಾರೆ, ದೊಡ್ಡ ಧೈರ್ಯ ದ ಸ್ಪಿರಿಟ್ ಆಫ್ ಎನ್ಕರೇಜ್ಮೆಂಟ್ ಈಸ್ ಅಪಾನ್ ಅಸ್. ಬಿಟ್ಟು ಕೊಟ್ಟರೆ ಅವಳು ಅದೆಲ್ಲ ದಾಟಿ ಹೋಗುವಾಗ ಅವಳನ್ನು ಬೇಕಾದ ಸಂಗತಿಗಳು ಜನರು ಹೇಳಿದರು. ಇಡೀ ದೇಶದ ಜನರು ಅವಳ ವಿರುದ್ಧವಾಗಿದ್ಲು. ಯಾಕೆಂದರೆ ಅವಳೊಬ್ಳು ಕ್ರಿಸ್ತನ್ಗೆ ಅವಳೊಬ್ಳು ಸಾಕ್ಷಿಯಾಗಿದ್ಲು. ಶಿ ವಾಸ್ ಬೋಲ್ಡ್ಲಿ ಟೆಸ್ಟಿಫೈಯಿಂಗ್ ಅಬೌಟ್ ಗಾಡ್. ಎವ್ರಿಬಡಿ ವಾಸ್ ಅಗೇನ್ಸ್ಟ್ ಹರ್, ಬಟ್ ಶಿ ಡಿಂಟ್ ಗಿವ್ ಅಪ್. ಅವಳು ಬಿಟ್ಟು ಕೊಟ್ಟಿಲ್ಲ. ಇವತ್ತು ಅವಳ ಮೂಲಕನೇ ದೇವರಿಗೆ ಎಂಥ ಮಹಿಮೆ ಆಯಿತು. ಪ್ಲಸ್ ಅವಳು ಹೇಳ್ತಾಳೆ, ಆ ವರ್ಲ್ಡ್ ಕಪ್ ಕೈಯಲ್ಲಿ ಹಿಡಿಯೋದು ನನ್ನದೊಂದು ಕನಸಾಗಿತ್ತು, ಆ ಕನಸು ಅಲ್ಲಿ ಪೂರ್ತಿ ಮಾಡಿದ್ಲು. ಪ್ರಿಯರೇ, ನಮ್ಮ ಕನಸೇನಾಗಿದೆ? ಸಣ್ಣ ಸಣ್ಣ ವಿಷಯಕ್ಕೆ ಬಿಟ್ಟು ಕೊಡ್ತೀರಾ? ಸಣ್ಣ ಸಣ್ಣ ವಿಷಯಕ್ಕೆ ಬೇಸರವಾಗಿ ದೇವರೇ ಬೇಡ ಅಂತೀರಾ? ಬಿಟ್ಟು ಕೊಡೋದು ಸುಲಭ. ವಿ ವಿಲ್ ನಾಟ್ ಅಚೀವ್ ಎನಿಥಿಂಗ್. ನಾವು ಏನೂ ಸಾಧಿಸೋದಿಲ್ಲ. ಬಟ್ ಇಫ್ ವಿ ಪುಷ್ ಆನ್, ಇಫ್ ವಿ ಕಂಟಿನ್ಯೂಸ್ಲಿ ಮೂವ್ ಫಾರ್ವರ್ಡ್, ಇಫ್ ವಿ ಸೇ ಗಾಡ್ ಈಸ್ ವಿತ್ ಅಸ್, ಐ ಆಮ್ ಏಬಲ್ ಟು ಫೇಸ್ ದಿಸ್, ಫಾರ್ ಆಲ್ ಥಿಂಗ್ಸ್ ಆರ್ ಪಾಸಿಬಲ್ ಟು ಒನ್ ಹೂ ಬಿಲೀವ್ಸ್. ಹಾಗೆ ನಾವಾಗುವ, ವಿ ವಿಲ್ ಲೀವ್ ಅ ಪವರ್ಫುಲ್ ಆ್ಯಂಡ್ ವಿಕ್ಟೋರಿಯಸ್ ಲೈಫ್, ಅ ಲೈಫ್ ಆಫ್ ಟೆಸ್ಟಿಮನಿ ಫಾರ್ ಅವರ್ ಗಾಡ್.